ಜಸ್ಟ್ ನ್ಯೂಸ್ ಫಲಶ್ರುತಿ ಸಾರ್ವಜನಿಕರ ತಂಗುದಾಣವನ್ನೇ ಆಶ್ರಯ ತಾಣ ಮಾಡಿಕೊಂಡಿದ್ದ ನಿರಾಶ್ರಿತ ಮಾಧ್ಯಮ ವರದಿ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳ ಸ್ಪಂದನೆ ನಿರಾಶ್ರಿತನಿಗೆ ಆಶ್ರಯ ಒದಗಿಸಿದ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೇಲೂರು ತಾಲೂಕಿನ ಅರೇಹಳ್ಳಿ ಪಟ್ಟಣದ ಪ್ರಯಾಣಿಕರ ತಂಗುದಾಣದಲ್ಲಿ ವಾಸ್ತವ್ಯ ಹೂಡಿದ್ದ ವೃದ್ಧ ಅರೇಹಳ್ಳಿಯ ನಿರಾಶ್ರಿತ ವೃದ್ಧನಿಗೆ ನೆರವಾದ ಜಿಲ್ಲಾಡಳಿತ ಅರೇಹಳ್ಳಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಪಟ್ಟಣದ ಚರ್ಚ್ ಬಳಿ ನಿರ್ಮಿಸಲಾದ ಪ್ರಯಾಣಿಕರ ತಂಗುದಾಣದಲ್ಲಿ ಹಲವು ದಿನಗಳಿಂದ ನಿರಾಶ್ರಿತ ವೃದ್ಧರೋರ್ವರು ಬೀದಿ ಬದಿಗಳಲ್ಲಿ ಐದ ಗುಜರಿ ಚಿಂದಿ ಹಾಗೂ ಇತರೆ ತ್ಯಾಜ್ಯ ವಸ್ತುಗಳನ್ನು ಶೇಖರಿಸಿಕೊಳ್ಳುತ್ತಾ ಅಶುಚಿತ್ವದ ಆಶ್ರಯ ತಾಣವನ್ನಾಗಿಸಿ ಮಾರ್ಪಡಿಸಿದ್ದರು. ದಿನನಿತ್ಯ ವೃದ್ಧನ ದುಸ್ಥಿತಿ ನೋಡುತ್ತಿದ್ದ ಸ್ಥಳೀಯರು ಹಾಗೂ ಪ್ರಯಾಣಿಕರು ಅವರಿಗೆ ಸರಕಾರದಿಂದ ಪುನರ್ವಸತಿ ಕಲ್ಪಿಸಿ ತಂಗುದಾಣದಲ್ಲಿ ಸ್ವಚ್ಛತೆ ಕಾಪಾಡಬೇಕೆಂದು ಮಾಧ್ಯಮದ ಮೂಲಕ ಮನವಿ ಮಾಡಿದ್ದರು. ಆ ಹಿನ್ನೆಲೆ ಏಪ್ರಿಲ್ 11ರಂದು ನಕ್ಷತ್ರ ಚಿಹ್ನೆ ಸಾರ್ವಜನಿಕ ತಂಗುದಾಣವೇ ವೃದ್ಧನಿಗೆ ಆಶ್ರಯ ತಾಣ ಎಂಬ ಶೀರ್ಷಿಕೆ ಅಡಿಯಲ್ಲಿ ಸುದ್ದಿ ಮಾಧ್ಯಮಗಳು ವ್ಯಾಪಕವಾಗಿ ವರದಿ ಪ್ರಕಟ ಮಾಡಿತ್ತು. ಸುದ್ದಿ ಬಿತ್ತರವಾಗುತ್ತಿದ್ದಂತೆ ಗಂಭೀರವಾಗಿ ಪರಿಗಣಿಸಿದ ಮಾನ್ಯ ಜಿಲ್ಲಾಧಿಕಾರಿಯವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತುರ್ತು ಅಗತ್ಯ ಕ್ರಮ ವಹಿಸುವಂತೆ ಸೂಚನೆ ನೀಡಿದರು. ಆ ಹಿನ್ನೆಲೆ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥರು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಕಲ್ಯಾಣಾಧಿಕಾರಿಯವರ ಮಾರ್ಗದರ್ಶನದಂತೆ ಪಟ್ಟಣದಲ್ಲಿ ವೃದ್ಧನಿಗಾಗಿ ಹುಡುಕಾಟ ನಡೆಸಲು ಪ್ರಾರಂಭಿಸಿದರು. ಆದರೆ ಕೆಲವು ದಿನಗಳಿಂದ ಕಣ್ಮರೆಯಾಗಿದ್ದ ಅವರು ಇಂದು ಪಟ್ಟಣದ ಹೊರವಲಯ ಘನ ತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ಕಾಣಿಸಿಕೊಂಡಿದ್ದಾರೆ. ತಕ್ಷಣ ಸ್ಥಳೀಯ ಸಮಾಜ ಸೇವಕ ಶೇಖ್ ಅಬ್ದುಲ್ಲಾ ಅವರು ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥರಾದ ಶಿವರಾಜ್ ಗೌಡರವರಿಗೆ ಕರೆ ಮಾಡಿ ತಿಳಿಸಿದ್ದರಿಂದ ತಕ್ಷಣ ಸ್ಥಳಕ್ಕಾಗಮಿಸಿ ಅವರು ವೃದ್ಧನನ್ನು ವಿಚಾರಣೆಗೆ ಒಳಪಡಿಸಿ ನಿರಾಶ್ರಿತ ಎಂದು ಖಚಿತವಾದ ಬಳಿಕ ವಶಕ್ಕೆ ಪಡೆದು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಡಿಯಲ್ಲಿ ನಡೆಸುತ್ತಿರುವ ಶ್ವೇತಾ ವೃದ್ಧಾಶ್ರಮಕ್ಕೆ ರವಾನಿಸಿದ್ದಾರೆ. ಜಿಲ್ಲಾಡಳಿತದ ತುರ್ತು ಸ್ಪಂದನೆಗೆ ಇದೀಗ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಮ್ಮಿಂದಲೇ ಒಂದು ನ್ಯೂಸ್ ಆಗಿ ಆ ನ್ಯೂಸ್ ನಮ್ಮ ಇಲಾಖೆಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂತು. ಅನಂತರ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಅಧಿಕಾರಿಗಳಂತ ನಮ್ಮ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಅನುಪಮ ಮೇಡಮ್ನವರು ಅದನ್ನು ನಮ್ಮ ಹಿರಿಯ ನಾಗರಿಕ ಸಹಾಯವಾಣಿಗೆ ಒತ್ತಾಯಿಸಿದರು. ಅದರಂತೆ ಆ ದಿನ ನಾನು ನಿಮ್ಮ ಒಂದು ದೂರಿನ ಮೇರೆಗೆ ಇದೇ ಜಾಗದಲ್ಲಿ ಬಂದು ಇವರನ್ನು ಸ್ಥಳ ಪರಿಶ್ರಮ ಇವರು ಸ್ಥಳದಲ್ಲಿರಲ್ಲ. ಆಗ ನಮ್ಮ ಶೇಖ್ ಅಬ್ದುಲ್ ಸರ್ ಅವರು ಸಮಾಜ ಸೇವಾ ಚಿಂತಕರು ಅವರ ನನಗೆ ಭೇಟಿಯಾಯಿತು. ಅವ್ರಿಗೆ ನಾನು ತಿಳಿಸಿದ್ವಿ, ಸರ್ ಈ ಥರ ಏನಾದರೂ ಗಮನಕ್ಕೆ ಬಂದರೆ ನಮ್ಮನ್ನು ಹೇಳಿ ಸರ್ ಅಂತ ಹೇಳಿದಾಗ ಅವರ ನಿಮ್ಮ ಒಂದು ಸಹಕಾರ ನಂಬರ್ನೂ ಸಹ ನನಗೆ ನೀಡಿದರು. ನಿಮ್ಮ ಮೂಲಕ ಮತ್ತು ಅವರ ಮೂಲಕ ಈಗ ಇಲ್ಲಿ ಇದರ ಅಂತ ಗೊತ್ತಾಯಿತು. ಈಗ ಇವರನ್ನು ನಮ್ಮ ಸಹಾಯವಾಣಿ ಮುಖಾಂತರ ಹಾಗೂ ನಮ್ಮ ಇಲಾಖೆ ನಡೀತಿರುವ ಒಂದು ವೃದ್ಧಾಶ್ರಮದಲ್ಲಿರಿಸಿ ಇವರಿಗೆ ಊಟ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಜವಾಬ್ದಾರಿ ನಮ್ಮದಾಗಿರ್ತದೆ. ಇನ್ನು ಮುಂದೆ ನಮ್ಮ ಇಲಾಖೆಯು ಸಹ ಇವರ ಕೂಡ ಇರ್ತದೆ. ಇವರು ಯಾವುದೇ ರೀತಿಯಾದ ಈ ಥರ ತಿಂಡಿ ಹಾಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಇಲ್ಲ. ಈ ಥರ ಬೀದಿ ಬಿದ್ದಿರೋ ಇರ್ಬೋದು, ಯಾವುದೇ ಕಾರಣ ಕೊಡ್ತಾನೆ ತೊಂದರೆ ಇಲ್ಲ. ಟೆನ್ಷನ್ ಬರ್ತಾ ಇದೆಯಾ? ಇಲ್ಲ, ಟೆನ್ಷನ್ ಏನೋ ಮಾತಾನ ನೀವು ಎಲ್ಲಿ ಇರ್ತೀರ ಅಲ್ಲಿ ಆಶಂಕೆ ಬರ್ತದೆ. ಆಯ್ತಾ? ಎಲ್ಲಿದ್ದೀರಿ ನೀವು? ಪ್ಲಾಸ್ಟಿಕ್ ಬೇರೆ ಅದು ಬಿಟ್ಟರೆ ಏನು ತೋಟದ ಕೆಲಸ ಹೊಲದ ಕೆಲಸ ಏನೋ ಹೋಗ್ತಿಲ್ವಾ? ನಿಮ್ಮ ಹೆಂಡತಿ ಮಕ್ಕಳು ಯಾರು ಇಲ್ಲ? ಯಾವುದೇ ಕಾರಣ ಕೊಡ್ತಾನೆ ತೊಂದರೆ ಇಲ್ಲ. ಟೆನ್ಷನ್ ಏನೋ ಬರ್ತಾ ಇದೆಯಾ? ಇಲ್ಲ, ಟೆನ್ಷನ್ ಏನೋ ಮಾತಾನ ನೀವು ಎಲ್ಲಿ ಇರ್ತೀರ ಅಲ್ಲಿ ಆಶಂಕೆ ಬರ್ತದೆ. ಆಯ್ತಾ? ಎಲ್ಲಿದ್ದೀರಿ ನೀವು? ಪ್ಲಾಸ್ಟಿಕ್ ಬೇರೆ ಅದು ಬಿಟ್ಟರೆ ಏನು ತೋಟದ ಕೆಲಸ ಹೊಲದ ಕೆಲಸ ಏನೋ ಹೋಗ್ತಿಲ್ವಾ? ನಿಮ್ಮ ಹೆಂಡತಿ ಮಕ್ಕಳು ಯಾರು ಇಲ್ಲ?